ಅಪ್ಪು ಸಿನಿಮಾದಿಂದ ನಾನು ಅಣ್ಣ ಅವರ ಸಿನಿಮಾ ರಂಗಕ್ಕೆ ಹಾಗೆ ಅವ್ರ ಕುಟುಂಬಕ್ಕೆ ಒಡನಾಟ ಶುರುವಾಯ್ತು ಅಂತ ಹೇಳ್ಬಿಟ್ಟು. ಅಪ್ಪು ಸಿನಿಮಾ ಶಿವಣ್ಣ ಅವ್ರು ಮಾಡಿದಂಥದ್ದ ಅಥವಾ ಇಲ್ಲ ಅಪ್ಪು ಅವರು ಪುರಿ ಜಗನ್ನಾಥ್ ಸುಮ್ಮನೆ ಕತೆಗಳು ಹೇಳ್ತಾ ಇರ್ತಾರೆ. ಒಂದ್ 4-5 ಕತೆ ಹೇಳಿದ್ರು. ಕತೆ ಆದಾಗ ಈ ಕತೆ ಹೇಳಿದ ತಕ್ಷಣ ಹೆಂಗಿದೆ ಶಿವಣ್ಣ ಅಂದಾಗ ನನ್ನ ತಮ್ಮಂಗ್ ಚೆನ್ನಾಗಿರುತ್ತೆ ಸರ್ ಇದು ಅಂತ ಅವರು ಅದನ್ನ ಅಪ್ಪು ಅವ್ರಿಗೆ ಹೋಗಿ ಹೇಳೋದು. ಒಂದು ಕತೆ ಕೇಳಿದೀನಿ ತುಂಬಾ ಚೆನ್ನಾಗಿ ನೋಡು ಅಂತ. ಲಾಂಚ್ ಮಾಡ್ಬೇಕು ಅಂತಿದ್ರು ಅಪ್ಪು ಸರ್, ಇಂಡಸ್ಟ್ರಿಗೆ ಎಂಟ್ರಿ ಆಗ್ತಿದ್ರು ಆ ಟೈಮ್. ಹಂಗಾಗಿ ಆ ಸಿನಿಮಾ ಅಪ್ಪು ಸರ್ಗೆ ಶಿವಣ್ಣ ಅವ್ರ ಮುಖಾಂತರ ಹೋಯ್ತು. ಓಕೆ. ಅಲ್ಲಾಗಿ ಶಿವಣ್ಣ ನಾನು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಾನು ಆಲ್ರೆಡಿ ಶಿವಣ್ಣನ ಜೊತೆ 2 ಸಿನಿಮಾ ಮಾಡಿದ್ದೆ. AK-47 ಮತ್ತೆ ಬಾವೊಬ್ಬ ಮೇಲೆ ಮಾಡಿದ್ದೆ. ಆಮೇಲೆ ಯುವರಾಜ ಮಾಡ್ತಾ ಇದ್ದೆ. ಆಮೇಲೆ ಪೂರಿ ಸರ್ ಜೊತೆ ಯುವರಾಜ ಮಾಡ್ತಿದ್ನಲ್ಲ, ನಮಗೂ ಅವ್ರಿಗೂ ಒಂಥರ ವರ್ಕ್ ಸ್ಟೈಲ್ ತುಂಬ ಚೆನ್ನಾಗಿ ಬಾಂಡಿಂಗ್ ಚೆನ್ನಾಗಿ. ಅವರು ನೀವೇ ವರ್ಕ್ ಮಾಡಬೇಕು ಅಂದ್ರು. ಶಿವಣ್ಣನು ನನ್ನ ತುಂಬ ಬೈದ್ಬಿಟ್ಟು ಕರ್ಕೊಂಡೋಗಿ ಬಾಯಲ್ಲಿ ನೀನು ನನ್ನ ತಮ್ಮನ ಸಿನಿಮಾ ಮಾಡು ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿ ರಾಘಣಿಗೆ ಅಪ್ಪು ಅವ್ರಿಗೆ ಪರಿಚಯ ಮಾಡಿಸಿದ್ರು. ಆಗ ಅಪ್ಪು ಅವ್ರನ್ನ ಫಸ್ಟ್ ಟೈಮಲ್ಲಿ ನೋಡಿದ್ದು. ಅವಾಗ ಅಪ್ಪು ಅವ್ರು ನಂಗೆ ತುಂಬ ಆತ್ಮೀಯ ಇರೋದು. ಆಮೇಲೆ ನನ್ನ ವರ್ಕಿಂಗ್ ಸ್ಟೈಲ್ ನೋಡೋಕೆ ತುಂಬ ಇಷ್ಟ ಆಯಿತು. ಇಷ್ಟ ಆಗಿ ಹಂಗೆ ನಮಗೆ ಡೈರೆಕ್ಷನ್ ಮಾಡೋದಕ್ಕೆ ಅವಕಾಶ ಕೊಟ್ಟರು ನನಗೆ.